ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಚಿನ್ನಮ್ಮ ಕಿತ್ತೂರು ತಾಲೂಕಿಗೆ ನೂತನವಾಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಚಿನ್ನಬಸಪ್ಪ ತುಬಾಕಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ ಶಾಲೆಗಳಿಗೆ ಸಂಬಂಧಿಸಿದಂತೆ ಮುಕ್ತವಾಗಿ ಸಂವಾದ ಮಾಡಿದ್ದಾರೆ. ಕಿತ್ತೂರಿಗೆ ಹೊಸದಾಗಿ ಒಂದು ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಬಂದಿರತಕ್ಕಂಥ ಶ್ರೀ ಚನ್ನಬಸಪ್ಪ ತುಬಾಕಿ ಸರ್ ಸಿಕ್ಕಿದ್ದಾರೆ. ವಿಶೇಷವಾಗಿ ಅವರು ಇವಾಗ ತಾನೇ ಕ್ರಾಂತಿನಾಡು ಕಿತ್ತೂರಿನ ಕಿತ್ತೂರು ತಾಲೂಕಿನ ಒಂದು ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಒಂದು ಅಧಿಕಾರ ವಹಿಸಿಕೊಂಡಿದ್ದಾರೆ. ಸರ್, ಪ್ರಥಮವಾಗಿ ನಮ್ಮ ಪತ್ರಿಕಾ ಸಮೂಹದಿಂದ ನಿಮಗೆ ಸ್ವಾಗತ ಸರ್. ನಮಸ್ಕಾರ, ಸ್ವಾಗತ. ಥ್ಯಾಂಕ್ ಯು ಸರ್. ಸರ್ ಹೇಳಿ ಸರ್, ತಾವು ಸಹ ಕಿತ್ತೂರು ನಾಡಿನವರೇ, ವಿಶೇಷವಾಗಿ ಬೈಲಂಗ್ಲೂರಲ್ಲಿ ಸಾಕಷ್ಟು ಸೇವೆ ಸಲ್ಲಿಸಿದಿರಾ. ವಿಶೇಷವಾಗಿ ಕಿತ್ತೂರಿಗೆ ಒಂದು ರೀತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಬಂದಿದ್ರಾ, ಏನನ್ಸ್ತದೆ? ತುಂಬಾ ಸಂತೋಷ ಆಗಿದೆ. ಮಾನ್ಯ ಸರ್ಕಾರ ಹಾಗೂ ಇಲಾಖೆ ನನಗೆ ಜವಾಬ್ದಾರಿಯನ್ನು ನೀಡಿದೆ. ಈ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ, ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸುವ ಸಲುವಾಗಿ, SLC ಫಲಿತಾಂಶ ಇನ್ನೂ ಉನ್ನತೀಕರಿಸುವ ಸಲುವಾಗಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಈಗಿರುವಂತಹ ಫಲಿತಾಂಶವನ್ನು ಇನ್ನೂ ಪ್ರಥಮ ಸ್ಥಾನ ಬರುವ ಹಂತದಲ್ಲಿ ನಾನು ಒಂದು ಕ್ರಿಯಾ ಯೋಜನೆ ಹಾಕಿಕೊಂಡು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಕಿತ್ತೂರು ತಾಲೂಕು ಸಂಬಂಧಿಸಿದಂತೆ ಸಾಕಷ್ಟು ಒಂದು ರೀತಿ ಸರ್ಕಾರಿ ಶಾಲೆಗಳಿದ್ದಾವೆ, ಪ್ರೌಢಶಾಲೆಗಳಿದ್ದಾವೆ, ಅನುದಾನ ರಹಿತ, ಅನುದಾನ ಸಹಿತ, ಮತ್ತೆ ಇವಿದ್ದಾವೆ. ವಿಶೇಷವಾಗಿ ಎಷ್ಟು ಶಿಕ್ಷಕರ ಕೊರತೆ ಇದೆ? ಇಲ್ಲಿ ಒಟ್ಟು 504 ಜನ ಶಿಕ್ಷಕರು ಶಾಂಕ್ಷನ್ ಪೋಸ್ಟು. ಅದರಲ್ಲಿ ಸುಮಾರು 40 ಜನ ಶಿಕ್ಷಕರ ಕೊರತೆ ಇದೆ. ಈಗಾಗಲೇ ಅತಿಥಿ ಶಿಕ್ಷಕರನ್ನ ಎಲ್ಲ ಕಡೆಗೂ ಕೂಡ ಈಗಾಗಲೇ ನೇಮಕಾತಿ ಮಾಡಲಾಗಿದೆ. ಅಂಥ ಪ್ರಮುಖವಾಗಿ ಅಂಥ ಶಿಕ್ಷಕರ ಕೊರತೆ ಈಗೇನು ಕಂಡು ಬರ್ತಾ ಇಲ್ಲ. ಆದರೂ ಸಹಿತ ಪ್ರತಿ ಶಾಲೆಗೂ ಭೇಟಿ ನೀಡಿ ಮಕ್ಕಳ ಸಂಖ್ಯೆ ಜಾಸ್ತಿ ಇದ್ದಾರೆ, ಅಲ್ಲಿ ಅತಿಥಿ ಶಿಕ್ಷಕರನ್ನು ಇನ್ನೂ ಕೊಡಲಿಕ್ಕೆ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ ನಾನು ಪ್ರಯತ್ನ ಮಾಡ್ತೀನಿ. ಮಳೆಗಾಲ ಬೇರೆ ಬಂದಿದೆ, ಮಳೆಗಾಲದಲ್ಲೇ ತಾವು ಅಧಿಕಾರ ವಹಿಸ್ಕೊಂಡಿದ್ರ. ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಶಾಲಾ ಕೊಠಡಿಗಳು ಶಿಥಿಲಗೊಂಡಿರ್ತಕ್ಕಂಥದ್ದು, ಕೆಲವು ಕೊಠಡಿಗಳಿಲ್ಲ, ಅಂಥವಕ್ಕೇನಾದ್ರು ವಿಶೇಷವಾಗಿ ಗಮನ ಹರಿಸ್ತೀರಾ? ಈಗಾಗಲೇ ಕ್ರಿಯಾ ಯೋಜನೆಯನ್ನ ತಾಲೂಕಿನಿಂದ ಕ್ರಿಯಾ ಯೋಜನೆಯನ್ನ ಇಲಾಖೆಗೆ ಸಲ್ಲಿಸಲಾಗಿದೆ. ಈಗ ಅತಿ ತುರ್ತಾಗಿ ಅನುದಾನ ಬಿಡುಗಡೆ ಆಗುವಂಥ ಸಾಧ್ಯತೆಗಳಿವೆ. ಆನಂತರ ಮೇಜರ್ ಎಲ್ಲಿ ಜಾಸ್ತಿ ಕೊಠಡಿ ಶಿಥಿಲಗೊಂಡಿವೆ ಅಂತ ಶಿಥಿಲಗೊಂಡಂಥ ಕೊಠಡಿಗಳಲ್ಲಿ ಮಕ್ಕಳನ್ನ ಯಾರಿಗೂ ಕೂಡಿಸ್ಲಿಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಡಲಾಗಿದೆ. ಮಕ್ಕಳ ಹಿತದೃಷ್ಟಿಯಿಂದ, ಆನಂತರ ಮಕ್ಕಳ ರಕ್ಷಣೆಯ ಸಲುವಾಗಿ ಅಂಥ ಕೊಠಡಿಗಳನ್ನು ಯಾರೂ ಕೂಡ ಬಳಕೆ ಮಾಡಬಾರ್ದಂತ ಹೇಳಲಾಗಿದೆ. ಆನಂತರ ಹಂತ ಹಂತವಾಗಿ ಎಲ್ಲ ಮೇಜರ್ ಮತ್ತು ಮೈನರ್ ರಿಪೇರಿ ಇರುವಂಥ ಶಾಲೆಗಳನ್ನು ಹಂತ ಹಂತವಾಗಿ ಎಲ್ಲ ರೀತಿಯಲ್ಲಿ ಅವನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಕೆಲವು ಕಡೆ STMCಗಳು ಅವಧಿ ಮುಗ್ದಿದ್ರು ಸಹ ಹಾಗೆ ಇದಾವೆ ಸರ್. ಇದರಿಂದ ಎಲ್ಲೊಂದು ಕಡೆ ಶಾಲಾ ಅಭಿವೃದ್ಧಿಗಳಿಗೆ ಸಾಕಷ್ಟು ಕುಂಠಿತ ಆಗ್ತಾ ಇದೆ. ಈಗ ಸಾಮಾನ್ಯವಾಗಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಮುಗಿದಂಥ ಶಾಲೆಗಳ ಮುಖ್ಯೋಪಾಧ್ಯಾಯರನ್ನು ನಾವು ಪ್ರತ್ಯೇಕವಾಗಿ ನಾನು ಕೂಡ ಪರಿಶೀಲನೆ ಮಾಡಿಕೊಂಡು ಎಷ್ಟು ಶಾಲೆಗಳಲ್ಲಿ ಮುಗಿದಿದೆ ಏನು ಅನ್ನೋದು ಮಾಹಿತಿಯನ್ನು ತಗೊಂಡು ಎಲ್ಲೆಲ್ಲಿ ಮುಗಿದಿದೆ ಅಂತ ಎಲ್ಲ ಮುಖ್ಯೋಪಾಧ್ಯಾಯರನ್ನ ಕರೆಸಿ, ಯಾಕಂದರೆ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿಗಳು ಮುಖ್ಯೋಪಾಧ್ಯಾಯರೇ ಇರೋದರಿಂದ ಇಲ್ಲಿ ಸ್ಥಳೀಯವಾಗಿ ಏನಾದರೂ ಗೊಂದಲಗಳಿದ್ರೆ ನಾನು ಕೂಡ ಹೋಗಿ ಪರಿಹಾರ ಕಂಡುಕೊಂಡು ಎಲ್ಲ ಶಾಲೆಗಳಲ್ಲಿ ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ರಚನೆ ಆಗುವಂತೆ ನೋಡ್ಬೋದು. ಕೆಲವು ತಾಲೂಕುಗಳಲ್ಲಿ ಸಮವಸ್ತ್ರ ಮತ್ತೆ ಬುಕ್ಸ್ಗಳ ವಿತರಣೆ ಆಗಿಲ್ವತ್ತೆ ಸರ್, ನಿಮ್ಮ ಕ್ಷೇತ್ರದಲ್ಲಿ ಏನಾದ್ರು ಕಂಡು ಬಂದಿಲ್ಲ? ನಮ್ಮಲ್ಲಿ ಇವತ್ತು ಲಾಸ್ಟ್ ಡೇ ಸಮವಸ್ತ್ರ ವಿತರಣೆ, ಪಠ್ಯಪುಸ್ತಕಗಳು ಕೂಡ ಈಗಾಗಲೇ ಬಂದಿವೆ. 2 ಅಥವಾ 3 ಶೀರ್ಷಿಕೆ ಇನ್ನೂ ಬಂದಿಲ್ಲ. ಬಂದಮೇಲೆ ಶಾಲೆಗೆ ಮುಟ್ಟಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಯಾವುದೇ ಸಮಸ್ಯೆ ಇಲ್ಲ. ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳುಗಳು ಒಂದು ರೀತಿ ಶಾಲೆಗೆ ಬರ್ತಕ್ಕಂಥದ್ದು, ಒಂದು ರೀತಿ ಆಬ್ಸೆಂಟ್ ಆಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಗಿದೆ ಸರ್. ವಿಶೇಷವಾಗಿ ಅದ್ರ ಕಡೆ ಏನಾದ್ರು ತುರ್ತಾಗಿ? ಹೌದು, ಈಗ ಒಬ್ಬರು ಹಾಜರಾತಿ ಅಧಿಕಾರಿ ಅಂತ ಈಗಾಗಲೇ ಸರ್ಕಾರ ನೇಮಕ ಮಾಡಿದೆ. ಪ್ರತಿ ತಾಲೂಕಿನಲ್ಲಿ ಒಬ್ಬರು ಹಾಜರಾತಿ ಅಧಿಕಾರಿ ಅಂತ ಇರ್ತಾರೆ. ಆ ಹಾಜರಾತಿ ಅಧಿಕಾರಿ ಜೊತೆ ನಾನು ಚರ್ಚೆ ಮಾಡಿಕೊಂಡು ಇವತ್ತು OSಗೆ ಸಂಬಂಧಪಟ್ಟಂತೆ ಒಂದು ಸರ್ವೆ ಆ್ಯಪ್ನಲ್ಲಿ ತರಬೇತಿ ಇದೆ 11 ಗಂಟೆಗೆ. ತರಬೇತಿಯಲ್ಲಿ ಏನು ಮಾರ್ಗದರ್ಶನ ನೀಡ್ತಾರಲ್ಲ ಅದರಂತೆ OS ಎಷ್ಟು ಮಕ್ಕಳಿದೆ, ಏನಿದೆ, ಅಥವಾ ನಿರಂತರ ಗೈರು ಹಾಜರಾಗ್ತಾರೋ ಅಥವಾ ಸ್ವಲ್ಪ ದಿವಸ ಬರುವುದು ಸ್ವಲ್ಪ ದಿವಸ ಬಿಡುವುದು ಮಾಡ್ತಾರೋ ನೋಡಿಕೊಂಡು ನಾನು ಎಲ್ಲ ಮಕ್ಕಳು ಹಾಜರಾಗುವಂತೆ ನೋಡಿಕೊಳ್ಳುವಂಥ ಒಂದು ಕ್ರಮವನ್ನು ನಮ್ಮ ಶಿಕ್ಷಕರು, ಮುಖ್ಯ ಶಿಕ್ಷಕರು ಅಥವಾ ಸಮುದಾಯದ ಸಹಕಾರದೊಂದಿಗೆ ಮಾಡ್ತೀವಿ. ಎಲ್ಲ ಮಕ್ಕಳುಗಳಿಗೆ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಏನು ಭರವಸೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ? ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳುವಂಥದ್ದು ಒಂದೇ ಮಾತು, ಗುಣಮಟ್ಟದ ಶಿಕ್ಷಣ ನಮ್ಮ ಎಲ್ಲ ಮಕ್ಕಳಿಗೂ ಕೂಡ ಸಿಗಬೇಕು ಅನ್ನೋದು ಒಂದೇ ಒಂದು ನನ್ನ ಆಸೆ. ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ. ಗುಣಮಟ್ಟದ ಶಿಕ್ಷಣ ಸಿಕ್ತು ಅಂದರೆ ನಮ್ಮ ಗ್ರಾಮೀಣ ಮಟ್ಟದ ಮಕ್ಕಳು ಸಹಿತ ಮುಂದೆ ಒಳ್ಳೆ
ಅವಕಾಶಗಳಿವೆ. ಅಂಥ ಅವಕಾಶ ನಮ್ಮ ಮಕ್ಕಳಿಗೆ ಸಿಗಲಿ ಅನ್ನೋದು ನನ್ನ ಆಸೆ. ಎಲ್ಲ ಸರ್ಕಾರಿ ಶಾಲಾ ಶಿಕ್ಷಕರುಗಳಿಗೆ ಏನ್ ಮಾರ್ಗದರ್ಶನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲ ಶಿಕ್ಷಕರು ನನ್ನ ಚೆನ್ನಮ್ಮನ ಕಿತ್ತೂರು ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಎಲ್ಲ ಶಿಕ್ಷಕರು ನಿಗದಿತ ವೇಳೆಗೆ ಶಾಲೆಗೆ ಹಾಜರಾಗಬೇಕು. ಅಚ್ಚುಕಟ್ಟಾಗಿ ಶಾಲಾ ವಾತಾವರಣ ಇರಬೇಕು. ಎಲ್ಲೂ ಕೂಡ ಇದು ಶಾಲೆ ಏನಪ್ಪ ಅನ್ನುವಂಥ ರೀತಿಯಲ್ಲಿ ಇರಬಾರದು. ನಾನು ಕೂಡ ಸಂದರ್ಶನ ಸ್ಟಾರ್ಟ್ ಮಾಡಿದ್ದೀನಿ. ಕೆಲವು ಶಾಲೆಗಳಿಗೆ ಪ್ರಿಯಾರಿಟಿ ಬೇಸ್ ಮೇಲೆ ಯಾವ ಶಾಲೆಗಳಲ್ಲಿ ನಾನು ಒಂದು ಸ್ವಲ್ಪ ನನ್ನ ಗೈಡೆನ್ಸ್ ಅವಶ್ಯಕತೆ ಇದೆ ಹೆಚ್ಚು ಅನ್ನುವಂಥ ಶಾಲೆಗಳ ಪಟ್ಟಿಯನ್ನು ಮಾಡ್ಕೊಂಡಿದ್ದೀನಿ. ಆ ಶಾಲೆಗಳಿಗೆ ಭೇಟಿ ನೀಡಿ ಎಲ್ಲ ಶಾಲೆಗಳಲ್ಲೂ ಕೂಡ ಎಲ್ಲ ಶಿಕ್ಷಕರು ವೇಳೆಗೆ ಸರಿಯಾಗಿ ಹಾಜರಿರಬೇಕು, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥದ್ದು ನನ್ನ ಅಪೇಕ್ಷೆ ಇದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ಇವಿಷ್ಟು ಒಟ್ಟು ಶಿಕ್ಷಕರೇ ಗೊತ್ತಾಯ್ತಲ್ಲ, ಕಿತ್ತೂರು ನಾಡಿಗೆ ವಿಶೇಷವಾಗಿ ಕಿತ್ತೂರು ತಾಲೂಕಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಅಧಿಕಾರ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.